ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 25:19-26 ಈ ವಾಕ್ಯವನ್ನು ಓದಿ ಧ್ಯಾನ ಮಾಡಿ ಈಸಾಕನಿಗೆ ಅವಳಿ ಮಕ್ಕಳು ಹುಟ್ಟಿದ್ದು ಇದರ ಕುರಿತು ನಾವು ಈಗ ಧ್ಯಾನ ಮಾಡೋಣ. ಅಬ್ರಾಮನ ಮಗನಾದ ಈಸಾಕನ ಚರಿತ್ರೆ. ಅಬ್ರಾಮನು ಈಸಾಕನನ್ನು ಪಡೆದನು. ಈಸಾಕನು 40 ವರ್ಷದವನಾದಾಗ ಅರಾಮ್ಯನ ಬೆತೂವೇಲನ ಮಗಳಾಗಿಯೂ ಅರಾಮ್ಯನಾದ ಲಾಬಾನ ತಂಗಿಯಾಗಿ ಇದ್ದ ರೆಬೆಕ್ಕಳನ್ನು ಪದ್ದನ್ ಅರಾಮಿನಿಂದ ತರಿಸಿ ಹೆಂಡತಿಯಾಗಿ ಮಾಡಿಕೊಂಡನು. ಆಕೆ ಬಂಜೆ ಆಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯಲ್ಲಿ ಲಾಲಿಸಿದ್ರಿಂದ ರೆಬೆಕ್ಕಳು ಬಸುರಾದಳು. ಆಕೆ ಗರ್ಭದಲ್ಲಿ ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ಆಕೆಯು, ಹೀಗಾದರೆ ನಾನು ಯಾಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯನ್ನು ವಿಚಾರಿಸುವುದಕ್ಕೆ ಹೋದಳು. ಯೆಹೋವನು ಆಕೆಗೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳು ಅವೆ. ಆ 2 ಜನಾಂಗಗಳು ಜನ್ಮಾರಭ್ಯ ವಿರೋಧದಿಂದ ಭೇದವಾಗುವುದು. ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು. ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು ಎಂದು ಹೇಳಿದನು. ಆಕೆ ದಿನ ತುಂಬಿದಾಗ ಅವಳಿ ಮಕ್ಕಳನ್ನು ಹೆತ್ತು, ಮೊದಲು ಹುಟ್ಟಿದ್ದು ಕೆಂಪಾಗಿಯೂ ಮೈಮೇಲೆಲ್ಲ ಕೂದಲಿನ ವಸ್ತ್ರದಂತೆ ರೋಮವುಳ್ಳದ್ದಾಗಿತ್ತು. ಅದಕ್ಕೆ ಏಸಾವ ಎಂದು ಹೆಸರಿಟ್ಟರು. 2ನೆಯ ಶಿಶುವು ಏಸಾವನ ಇಮ್ಮಡಿಯನ್ನು ಕೈಯಿಂದ ಹಿಡುಕೊಂಡು ಹುಟ್ಟಿದ್ರಿಂದ ಅದಕ್ಕೆ ಯಾಕೋಬ ಎಂದು ಹೆಸರಿಟ್ಟರು. ಇವರು ಹುಟ್ಟಿದಾಗ ಈಸಾಕನು 60 ವರ್ಷದವನ ಆಗಿದ್ದನು. ಇಲ್ಲಿ ಈಗ ಈಸಾಕನ ಜೀವನ ಚರಿತ್ರೆ ನಾವು ನೋಡ್ತಾ ಇದ್ದೀವಿ. ರೆಬೆಕ್ಕಳನ್ನ ಅವನು ಮದುವೆ ಆಗ್ತಾನೆ. ಸುಮಾರು 20 ವರ್ಷ ಆಕೆಗೆ ಮಕ್ಕಳಿರಲಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಪ್ರಶ್ನೆ, ದೇವರು ಮಾಡಿದಂತ ಮದುವೆಗಳಲ್ಲಿ ಸಮಸ್ಯೆ ಇರುತ್ತಾ ಅನ್ನೋದು ಒಂದು ಪ್ರಶ್ನೆ. ಹೌದು, ಇರ್ತದೆ. ಅದು ನಮ್ಮ ಆತ್ಮೀಕವಾದಂತ ವಿದ್ಯಾಭ್ಯಾಸಕ್ಕಾಗಿ ದೇವರು ನಮಗೆ ಕಲಿಸ್ತಾರೆ. ದೇವರೇ ಆ ವಿವಾಹ ಮಾಡಿದ್ದು. ಈಗ ಅಲ್ಲಿ ಮಕ್ಕಳಿಲ್ಲ. ಹಾಗಾದ್ರೆ ದೇವರು ಉಂಟು ಮಾಡಿದಂತ, ತಯಾರು ಮಾಡಿದಂತ, ನೇಮಿಸಿದಂತ ವಿವಾಹಗಳಲ್ಲಿ ಸಮಸ್ಯೆ ಇರುತ್ತಾ ಅಂತಂದ್ರೆ ಇರುತ್ತೆ. ಆದ್ರೆ ಅದನ್ನ ಯಾವ ರೀತಿ ನಾವು ಜಮಾಯಿಸ್ತೀವಿ ಅದು ಬಹಳ ಪ್ರಾಮುಖ್ಯ. ಅಲ್ಲಿ ಈಸಾಕನ್ ಪ್ರಾರ್ಥನೆ ಮಾಡ್ತಾನೆ. ದೇವರವನ ಪ್ರಾರ್ಥನೆಯನ್ನ ಕೇಳ್ತಾರೆ. ಬಂಜೆಯಾದಂತ ಆ ರೆಬೆಕ್ಕಳಿಗೆ ಅವಳಿ ಮಕ್ಕಳ ಒಂದು ಗರ್ಭ ಧರಿಸುವಂತ ಆಶೀರ್ವಾದ ದೇವರು ಕೊಡ್ತಾರೆ. ನಿನ್ಗೇನ್ ಸಮಸ್ಯೆ? ಕುಟುಂಬದಲ್ಲಿ ಪ್ರಾರ್ಥನೆ ಮಾಡು. ಕುಟುಂಬದಲ್ಲಿ ಸಮಸ್ಯೆಗಳ ಪ್ರಾರ್ಥನೆ ಮಾಡಬೇಕು. ದೇವರು ಇದನ್ನು ಮಾಡಿದರೆ ಯಾಕೆ ನನ್ಗೆ ಸಮಸ್ಯೆ ಇದೆ ಅಂದ್ರೆ ಸಮಸ್ಯೆ ಇದೆ, ಆದ್ರೆ ಪ್ರಾರ್ಥನೆ ಮಾಡ್ಬೇಕು. ಈಸಾಕನಾಗೆ ದೇವರು ಆ ಸಮಸ್ಯೆಯನ್ನ ಪರಿಹಾರ ಮಾಡ್ತಾರೆ. ಮತ್ತೆ ದೇವರು ನಮ್ಮನ್ನು ಎಲ್ಲಾದ್ರೂ ಕಳಿಸಿದ್ರೆ ಅಲ್ಲಿಯೂ ಸಮಸ್ಯೆಗಳು ಉಂಟಾಗ್ಬೋದು. ಸಮಸ್ಯೆಗಳು ನಾವು ಉದ್ದೇಶದಿಂದ ದೇವರ ಉದ್ದೇಶದಿಂದ ದೂರ ಇದ್ದೇವೆ ಎಂಬ ಅರ್ಥವಲ್ಲ. ಆದ್ರೆ ಸಮಸ್ಯೆಗಳ ಕುರಿತು ನಾವೇನ್ ಮಾಡ್ಬೇಕು? ಪ್ರಾರ್ಥಿಸುವವರಾಗಿರ್ಬೇಕು. ಈಗ ಈಸಾಕನ ಪ್ರಾರ್ಥನೆ ಕೇಳಿ ರೆಬೆಕ್ಕಳು ಗರ್ಭ ಧರಿಸ್ತಾಳೆ, ಅವಳಿ ಮಕ್ಕಳು ಉಂಟಾಗ್ತಾರೆ. ಆದ್ರೆ ಗರ್ಭದಲ್ಲಿ ಶಿಶುಗಳು ಒಂದಕ್ಕೊಂದು ನೂಕಿಕೊಂಡಾಗ ಆಕೆ, ನಾನು ಯಾಕೆ ಬದುಕಬೇಕು, ಇದು ತುಂಬಾ ಕಷ್ಟ ನನಗೆ ಈ ಒಂದು ಪ್ರೆಗ್ನೆನ್ಸಿ ಎಂಬುದಾಗಿ ಅವಳು ಹೇಳ್ತಾಳೆ. ಕೆಲವರು ಪ್ರೆಗ್ನೆನ್ಸಿಯ ಬಗ್ಗೆ ಅನೇಕ ವೇಳೆ ಇದು ತಪ್ಪಾಗಿ ಪ್ರೆಗ್ನೆಂಟ್ ಆಯ್ತು ಅಥವಾ ಈ ಪ್ರೆಗ್ನೆನ್ಸಿ ಬಹಳ ಕಷ್ಟಕರವಾಗಿದೆ, ಯಾರಾದ್ರೂ ಆ ರೀತಿ ಇದೀರಾ ಈಗ ಸಂದೇಶ ಕೇಳಿಸ್ಕೊಳ್ತಾರೆ ಅವರು. ಈ ರೆಬೆಕ್ಕಳು, ನಾನು ಯಾಕಾರೆ ಇರಬೇಕು, ಇವತ್ತು ಯಾರೋ ಹೇಳ್ತಾ ಇದ್ದಾರೆ ಆ ತರ, ನಾನು ಯಾಕಾರೆ ಇರಬೇಕು, ಯಾಕೆ ಮದುವೆ ಆದೆ, ಯಾಕೆ ಈ ಮಕ್ಕಳಾಗ್ತಾ ಇದ್ದಾರೆ, ಯಾಕೆ ನನ್ನ ಕುಟುಂಬದಲ್ಲಿ ಸಮಸ್ಯೆ. ಸರಿ, ಸಮಸ್ಯೆ ಉಂಟಾದಾಗ, ನೋವು ಉಂಟಾದಾಗ ರೆಬೆಕ್ಕಳು ಏನ್ ಮಾಡ್ತಾಳೆ? ದೇವರ ಸನ್ನಿಧಾನಕ್ಕೆ ವಿಚಾರಿಸೋದಕ್ಕೆ ಹೋಗ್ತಾಳೆ. ನೀನು ದೇವರ ಸನ್ನಿಧಾನದಲ್ಲಿ ವಿಚಾರಿಸು. ದೇವರ ಸನ್ನಿಧಾನದಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರ ಇದೆ. ಯಾವ ಪ್ರಶ್ನೆ ಇವತ್ತು ನಿನ್ನ ಕುಟುಂಬದಲ್ಲಿ ನಿನಗೆ ಉದ್ಭವಿಸಿದೆ, ನಿನ್ನ ಮಕ್ಕಳ, ನಿನ್ನ ಮೊಮ್ಮಕ್ಕಳ, ಗಂಡನ, ಹೆಂಡತಿನ, ಅತ್ತೆ, ಮಾವನ, ಯಾವ ಪ್ರಶ್ನೆ ದೇವರ ಸನ್ನಿಧಾನದಲ್ಲಿ ವಿಚಾರಿಸಕ್ ಹೋಗು. ಸರಿ, ಆಗ ಅಲ್ಲಿ ದೇವರು ಉತ್ತರ ಕೊಟ್ಬಿಡ್ತಾರೆ. ನಿನ್ನ ಗರ್ಭದಲ್ಲಿ 2 ಜನಾಂಗಗಳಿದೆ ಅಂತ ದೇವರು ಹೇಳ್ತಾರೆ. ಅದ್ರಿಂದಲೇ ಇದೆಲ್ಲ ಆಗ್ತಾ ಇರೋದು. 2 ಜನಾಂಗ ಒಂದಕ್ಕೊಂದು ಕಿತ್ತಾಟ ಇದೆ.
ಸರಿ, ಆಕೆ ಅವಳಿ ಮಕ್ಕಳನ್ನ ಹೆರ್ತಾಳೆ. ಮೊದಲನೇವನು ಏಸಾವ, ಎರಡನೇವನು ಯಾಕೋಬ. ಏಸಾವನು ಕೆಂಪಾಗಿ ಮೈ ಮೇಲೆಲ್ಲ ಕೂದಲಿನ ವಸ್ತ್ರಂತೆ ರೋಮ ಉಳ್ಳದಾಗಿ ಇದ್ದನು. ಆದರೆ ಈ ಏಸಾವನ ಇಮ್ಮಡಿಯನ್ನ ಕೈಯಿಂದ ಹಿಡಿದುಕೊಂಡು ಹುಟ್ಟಿದ್ರಿಂದ ಎರಡನೇವನಿಗೆ ಯಾಕೋಬ ಅಂತ ಹೆಸರಾಯಿತು. ಸೊ ಪ್ರಿಯ ದೇವರ ಮಕ್ಕಳೇ, ಸಮಸ್ಯೆ ಇದ್ರೆ ಖಂಡಿತವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ದೇವರನ್ನ ಕೇಳ್ರಿ. ಖಂಡಿತವಾಗಿ ದೇವರ ಹತ್ರ ಎಲ್ಲಾ ಸಮಸ್ಯೆಗಳಿಗೂ ಉತ್ತರ ಇದೆ. ಕರ್ತನ್ ತಾನೇ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಉತ್ತರವನ್ನು ದಯಪಾಲಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋದ್ವಾ. ಪರಮ ಪ್ರೀತಿಯುಳ್ಳ ತಂದೆ ಆದರೂ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಸ್ತ್ರೀಯರಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನಿಗೆ ಸಂಕಟ ಉಂಟಂತ ನಿನ್ನ ವಾಕ್ಯ ಹೇಳ್ತದೆ. ಆದರೆ ಆ ಸಂಕಟದಲ್ಲಿ ನಾವು ನಿಮ್ಮನ್ನು ಪ್ರಾರ್ಥನೆ ಮಾಡಿದಾಗ ನೀನು ಉತ್ತರ ಕೊಡ್ತೀಯ ಎಂಬುದಾಗಿ ಸಹ ಸತ್ಯವಿರುತ್ತದೆ ಬರೆದಿದೆ. ಇವತ್ತು ಯಾರ್ಯಾರು ತಮ್ಮ ಕುಟುಂಬದ ವಿಷಯವಾಗಿ ತಮ್ಮ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಅವರಿಗೆ ಉತ್ತರ ಕೊಡು ಸ್ವಾಮಿ. ನಿನ್ನ ಸನ್ನಿಧಾನದಲ್ಲಿ ಅವ್ರು ವಿಚಾರಿಸುವಾಗ ಅವರು ಉತ್ತರ ಕೊಡುವಂತ ನೀನು ದೇವರಾಗಿದ್ದೆ. ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಒಂದೇ ಕೊಟ್ಟರೆ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ.
ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನನಗೆ ಸ್ವರ್ಗದ